ನಮಸ್ಕಾರ. ಇವತ್ತಿನ ನಮ್ಮ ಈ ಚರ್ಚೆಗೆ ಸ್ವಾಗತ. ನಾವು ಮಾತಾಡಕ್ಕೆ ಹೊರಟಿರೋದು ಆರಂಭಿಕ ಬಾಲ್ಯದ ಶಿಕ್ಷಣದ ಬಗ್ಗೆ. ಅಂದ್ರೆ ಚಿಕ್ಕ ಮಕ್ಕಳ ಎಜುಕೇಷನ್. ಇದು ಬರೀ ABCD 1 2 3 ಕಲಿಸೋದಷ್ಟೇ ಅಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡದು. ಹಾಗಾದ್ರೆ ಶುರು ಮಾಡೋಣವಾ? ಹೌದಲ್ವಾ? ಪೋಷಕರಾಗಿರ್ಲಿ, ಟೀಚರ್ಸ್ ಆಗಿರ್ಲಿ, ಎಲ್ಲರಿಗೂ ಈ ಪ್ರಶ್ನೆ ಕಾಡೇ ಕಾಡತ್ತೆ. ಅಷ್ಟೊಂದು ಪುಟ್ಟ ಮಕ್ಕಳಿಗೆ ಈ ಓದು, ಬರಹ, ಲೆಕ್ಕದ ಪ್ರೆಷರ್ ಬೇಕಾ? ಯಾಕಿಷ್ಟು ಗಡಿಬಿಡಿ ಮಾಡ್ತೀವಿ ನಾವು? ಈ ಚಿತ್ರ ನೋಡಿ, ಮಕ್ಕಳು ಎಷ್ಟು ಖುಷಿಯಿಂದ ಆಟ ಆಡ್ತಾ ಇದ್ದಾರೆ. ನಾವು ಕೊಡೋ ಅಕಾಡೆಮಿಕ್ ಪ್ರೆಷರ್ಗೆ ಹೋಲಿಸಿದ್ರೆ ನಿಜವಾದ ಕಲಿಕೆ ಬಹುಶಃ ಈ ಥರದ ಆಟಗಳಲ್ಲೇ, ಅವರ ನಗುವಲ್ಲೇ ಅಡಗಿದೆ ಅನ್ಸಲ್ವಾ? ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಬರೋಣ. ಅದೇ ಈ ಆರಂಭಿಕ ವರ್ಷಗಳ ಒತ್ತಡ. ಪೋಷಕರು ಮತ್ತೆ ಟೀಚರ್ಸ್ ಪಡುವ ಸಾಮಾನ್ಯ ಗೊಂದಲ ಇದು. ಯಾಕೆ ಮಕ್ಕಳ ಮೇಲೆ ಬೇಗನೆ ಅಕ್ಷರ ಕಲಿಬೇಕು ಅನ್ನೋ ಸಾಮಾಜಿಕ ಒತ್ತಡ ಬೀಳುತ್ತೆ? ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಸ್ವಲ್ಪ ನೋಡೋಣ. ಸಂಶೋಧನೆಗಳು ಏನೇಳುತ್ತೆ ಗೊತ್ತಾ? ಒಂದು ಮಗುವಿನ ಜೀವನದಲ್ಲಿ ಅತ್ಯಂತ ಪ್ರಭಾವ ಬೀರುವ ಸಮಯ ಅಂದ್ರೆ ಹುಟ್ಟಿದಾಗಿನಿಂದ 8 ವರ್ಷದವರೆಗೂ. ಈ ಟೈಮ್ನಲ್ಲೇ ಅವರ ಮೆದುಳಿನ ಬೆಳವಣಿಗೆ ಅತಿ ವೇಗವಾಗಿ ಆಗುತ್ತೆ. ಈ ಸಮಯದಲ್ಲಿ ಸಿಗುವ ಅನುಭವಗಳು, ಅದು ಒಳ್ಳೆದೇ ಇರಲಿ ಕೆಟ್ಟದ್ದೇ ಇರಲಿ, ಅವರ ಇಡೀ ಬದುಕಿನ ಮೇಲೆ ಪರಿಣಾಮ ಬೀರುತ್ತೆ. ಆರೋಗ್ಯ, ಕಲಿಯೋ ಸಾಮರ್ಥ್ಯ ಎಲ್ಲದಕ್ಕೂ ಇದೇ ಅಡಿಪಾಯ. ಓಕೆ, ಈಗ ನಾವು ವಿಷಯಗಳನ್ನ ಅಂದ್ರೆ ಸಬ್ಜೆಕ್ಟ್ಸ್ಗಳನ್ನ ಬಿಟ್ಟು ಮಗುವಿನ ಕಡೆಗೆ ಗಮನ ಹರಿಸೋಣ. ಆರಂಭಿಕ ಶಿಕ್ಷಣದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನ ನೋಡೋಣ. ಇದರ ನಿಜವಾದ ಫೋಕಸ್ ಏನು? ಈ ಒಂದು ಮಾತು ತುಂಬಾನೇ ಮುಖ್ಯ. ಗಮನವಿಟ್ಟು ಕೇಳಿ. ಆರಂಭಿಕ ಬಾಲ್ಯದ ಶಿಕ್ಷಣದ ಆರಂಭದ ಬಿಂದು ಮತ್ತು ಅಂತಿಮ ಗುರಿ ಬೆಳೆಯುತ್ತಿರುವ ಮಗುವೇ ಹೊರತು ವಿಷಯ ಅಥವಾ ಪಠ್ಯಕ್ರಮವಲ್ಲ. ಅಂದ್ರೆ ನಮ್ಮ ಗೋಲ್ ಸಿಲೆಬಸ್ ಮುಗಿಸೋದಲ್ಲ, ಬದಲಿಗೆ ಆ ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಸಪೋರ್ಟ್ ಮಾಡೋದು. ಎಷ್ಟು ಅದ್ಭುತವಾದ ಮಾತಲ್ವಾ? ಹಾಗಾದ್ರೆ ಈ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಅಥವಾ ECE ಅಂದ್ರೆ ಏನು? ಅದರ 3 ಮುಖ್ಯ ಉದ್ದೇಶಗಳನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಮಗುವಿನ ಸಹಜ ಬೆಳವಣಿಗೆಗೆ ಸಪೋರ್ಟ್ ಮಾಡೋದು. ಎರಡನೇದು, ಇದು ತುಂಬಾ ಇಂಟ್ರೆಸ್ಟಿಂಗ್, ಮಕ್ಕಳಿಗೆ ಹೇಗೆ ಕಲಿಬೇಕು ಅಂತ ಕಲಿಸೋದು, ಅಂದ್ರೆ ಲರ್ನಿಂಗ್ ಟು ಲರ್ನ್. ಇನ್ನು ಮೂರನೇದು, ಕಲಿಕೆ ಅನ್ನೋದು ಕ್ಲಾಸ್ ರೂಮ್ಗೆ ಸೀಮಿತ ಆಗದೆ ಅವರ ಸುತ್ತಮುತ್ತಲಿನ ಪರಿಸರದಲ್ಲೇ ನಡೆಯೋ ಹಾಗೆ ನೋಡ್ಕೊಳ್ಳೋದು. ಸರಿ, ಈ ಸಮಗ್ರ ಅಭಿವೃದ್ಧಿ, ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ, ಅಂದ್ರೆ ಏನು? ಈ ಶಿಕ್ಷಣ ಒಂದು ಮಗುವಿನ ಬೆಳವಣಿಗೆ ಯಾವೆಲ್ಲ ಆಯಾಮಗಳನ್ನ ಪೋಷಿಸುತ್ತೆ ಅದನ್ನ ನೋಡೋಣ ಬನ್ನಿ. ಒಂದು ಮಗುವಿನ ಬೆಳವಣಿಗೆಯನ್ನ ಈ ಕ್ಷೇತ್ರಗಳಲ್ಲಿ ನೋಡಬಹುದು. ದೈಹಿಕ ಮತ್ತು ಚಲನಾ ಕೌಶಲ್ಯ, ಸಂವೇದನಾ ಗ್ರಹಿಕೆ, ಅರಿವಿನ ಸಾಮರ್ಥ್ಯ ಅಂದ್ರೆ ಕಾಗ್ನಿಟಿವ್ ಸ್ಕಿಲ್ಸ್, ಭಾಷೆ ಮತ್ತು ಸಾಕ್ಷರತೆ, ಹಾಗೂ ಸಾಮಾಜಿಕ ಭಾವನಾತ್ಮಕ ಬೆಳವಣಿಗೆ. ಮುಖ್ಯವಾದ ವಿಷಯ ಏನಂದ್ರೆ ಇವು ಯಾವುವೂ ಒಂದೊಂದಾಗಿ ಬೆಳೆಯಲ್ಲ, ಎಲ್ಲವೂ ಒಟ್ಟಿಗೆ ಒಂದಕ್ಕೊಂದು ಕನೆಕ್ಟ್ ಆಗಿ ಬೆಳೆಯುತ್ತವೆ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ದೊಡ್ಡ ಸ್ನಾಯುಗಳ ಬೆಳವಣಿಗೆ, ಮಕ್ಕಳು ಓಡೋದು, ಜಿಗಿಯೋದು, ಒಂದು ಬಾಲ್ನ ಗುರಿಯಿಟ್ಟು ಎಸೆಯೋದು, ಇದೆಲ್ಲ ನೋಡಿದಾಗ ಬರೀ ದೈಹಿಕ ವ್ಯಾಯಾಮ ಅನ್ಸುತ್ತೆ. ಆದ್ರೆಲ್ಲ ಇದರ ಜೊತೆಗೆ ಅವರ ಬಾಡಿ ಬ್ಯಾಲೆನ್ಸ್, ಕೋಆರ್ಡಿನೇಷನ್ ಅಂದ್ರೆ ಸಮನ್ವಯತೆ ಮತ್ತು ಶಕ್ತಿ ಎಲ್ಲವೂ ಒಟ್ಟಿಗೆ ಡೆವಲಪ್ ಆಗ್ತಾ ಇರುತ್ತೆ. ಈ ಚಿತ್ರ ನೋಡಿ, ಒಂದು ಮಗು ದಾರಕ್ಕೆ ಮಣಿ ಪೋಣಿಸ್ತಾ ಇದೆ. ಇದೇನು ಮಹಾ ಅಂತ ನಮ್ಗೆ ಎನ್ಸ್ಬೋದು, ಆದ್ರೆ ಇದು ಮಕ್ಕಳ ಬೆರಳುಗಳ ಸಣ್ಣ ಸಣ್ಣ ಸ್ನಾಯುಗಳನ್ನ ಬಲಪಡಿಸುತ್ತೆ, ಅವರ ಕಣ್ಣು ಮತ್ತು ಕೈ ನಡುವಿನ ಕೋಆರ್ಡಿನೇಷನ್ ಹೆಚ್ಚಿಸತ್ತೆ. ನಾಳೆ ಅವರು ಪೆನ್ಸಿಲ್ ಹಿಡಿದು ಅಕ್ಷರಗಳನ್ನ ಸ್ಪಷ್ಟವಾಗಿ ಬರೆಯಕ್ಕೆ ಬೇಕಾದ ಅಡಿಪಾಯವನ್ನ ಈ ಸಣ್ಣ ಆಟ ಹಾಕಿಕೊಡುತ್ತೆ. ಮಕ್ಕಳು ಯಾಕೆ ಯಾವಾಗ್ಲೂ ಯಾಕೆ ಅಂತ ಕೇಳ್ತಾರೆ ಗೊತ್ತಾ? ಅದು ಅವರ ಅರಿವಿನ ಬೆಳವಣಿಗೆಯ ಅಂದ್ರೆ ಕಾಗ್ನೇಟಿವ್ ಡೆವಲಪ್ಮೆಂಟ್ನ ಸಂಕೇತ. ನಾವು ಅವರಿಗೆ ರೆಡಿಮೇಡ್ ಉತ್ತರಗಳನ್ನ ಕೊಡೋ ಬದಲು ಅವರ ಜೊತೆ ಕೂತು ಯೋಚನೆ ಮಾಡಿದ್ರೆ ಅವರಲ್ಲಿ ತರ್ಕ ಮಾಡುವ, ಸಮಸ್ಯೆಯನ್ನ ಬಗೆಹರಿಸುವ ಕೌಶಲ್ಯಗಳು ತಾನಾಗೇ ಬೆಳೆಯುತ್ತೆ. ಇದು ಬರೀ ಉತ್ತರಗಳನ್ನ ಬಾಯ್ಪಾಠ ಮಾಡೋದಕ್ಕಿಂತ ತುಂಬಾನೇ ಬೇರೆ. ಓಕೆ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಮಕ್ಕಳು ನಿಜವಾಗಿಯೂ ಕಲಿಯೋದು ಹೇಗೆ, ಜೀವನ ಪೂರ್ತಿ ಅವರಿಗೆ ಬೇಕಾಗುವ ಕೌಶಲ್ಯಗಳು ಹೇಗೆ ಬೆಳೆಯುತ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಜೀವನ ಪೂರ್ತಿ ಕಲಿಯೋಕೆ ಕೆಲವು ಕೌಶಲ್ಯಗಳು ಬೇಕು. ಮಕ್ಕಳು ಅದನ್ನ ಸಹಜವಾಗಿ ಮಾಡ್ತಾರೆ. ಹೇಗೆ? ಮೊದಲನೇದು, ಎಲ್ಲವನ್ನೂ ಎಚ್ಚರಿಕೆಯಿಂದ ಗಮನಿಸ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಎರಡನೇದಾಗಿ, ದೊಡ್ಡವರನ್ನ ನೋಡಿ ಅನುಕರಿಸ್ತಾರೆ, ಮತ್ತೆ ಮತ್ತೆ ಅದನ್ನೇ ಮಾಡ್ತಾರೆ. ಮೂರನೇದು, ಪ್ರಯತ್ನ ಪಡ್ತಾರೆ, ತಪ್ಪು ಮಾಡ್ತಾರೆ, ಅದರಿಂದ ಪಾಠ ಕಲಿತಾರೆ. ನಾಲ್ಕನೇದು, ಪ್ರಶ್ನೆಗಳನ್ನ ಕೇಳ್ತಾರೆ. ಕೊನೆಯದಾಗಿ, ತಮ್ಮ ಯೋಚನೆಗಳನ್ನ ಆಟದ ಮೂಲಕ, ಚಿತ್ರದ ಮೂಲಕ, ಬೇರೆ ಬೇರೆ ರೀತಿಗಳಲ್ಲಿ ವ್ಯಕ್ತಪಡಿಸ್ತಾರೆ. ಅರ್ಲಿ ಎಜುಕೇಷನ್ ಅಂದ್ರೆ ಈ ಎಲ್ಲ ಸಹಜ ಸಾಮರ್ಥ್ಯಗಳನ್ನ ಪೋಷಿಸೋದು. ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್. ಮಕ್ಕಳು ಏನಾದ್ರೂ ಮಾಡೋಕ್ ಹೋಗಿ ತಪ್ಪು ಮಾಡಿದ್ರೆ ಅದು ಸೋಲಲ್ಲ, ಅದು ಕಲಿಕೆಯ ಒಂದು ಭಾಗ. ಪ್ರಯತ್ನ ಪಡೋದು, ತಪ್ಪು ಮಾಡೋದು, ಮತ್ತೆ ಪ್ರಯತ್ನ ಪಡೋದು, ಈ ಪ್ರಕ್ರಿಯೆಯಲ್ಲೇ ಅವರಲ್ಲಿ ಆತ್ಮವಿಶ್ವಾಸ, ಧೈರ್ಯ ಮತ್ತೆ ಸ್ವಾವಲಂಬನೆ ಬೆಳೆಯೋದು.
ಸರಿ, ಇಷ್ಟೆಲ್ಲ ನಾವು ಮಾತಾಡಿದ್ವಲ್ವಾ? ಸಮಗ್ರ ಅಭಿವೃದ್ಧಿ, ಕಲಿಯುವುದನ್ನು ಕಲಿಯುವುದು, ಈ ಎಲ್ಲ ಗುರಿಗಳನ್ನು ಸಾಧಿಸೋಕೆ ಇರುವ ಅತ್ಯಂತ ಸಹಜವಾದ ದಾರಿ ಯಾವುದು ಗೊತ್ತಾ? ಒಂದೇ ಒಂದು ಉತ್ತರ: ಆಟ. ಹೌದು, ಆಟದ ನಿಜವಾದ ಶಕ್ತಿ ಏನು ಅಂತ ಈ ಭಾಗದಲ್ಲಿ ನೋಡೋಣ. ನೋಡಿ, ಇದು ಬರೀ ಯಾರೋ ಹೇಳ್ದ ಮಾತಲ್ಲ. ನಮ್ಮ ದೇಶದ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ NEP 2020 ಕೂಡ ಇದನ್ನೇ ಒತ್ತಿ ಹೇಳುತ್ತೆ. ಪ್ರೀ ಸ್ಕೂಲ್ಗಳು, ಅಂಗನವಾಡಿಗಳು, ಬಾಲವಾಡಿಗಳಲ್ಲಿ ಮಕ್ಕಳಿಗೆ ಆಟ ಆಧಾರಿತ ಕಲಿಕೆಯನ್ನೇ ಕೊಡಬೇಕು ಅಂತ ಶಿಫಾರಸು ಮಾಡಿದೆ. ಯಾಕಂದ್ರೆ ಕೇವಲ ಬಾಯಿಪಾಠ ಮಾಡಿಸೋದ್ರಿಂದಲ್ಲ, ಆಟದ ಮೂಲಕವೇ ಮಕ್ಕಳಲ್ಲಿ ಕ್ರಿಯೇಟಿವಿಟಿ, ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಟಿಕಲ್ ಥಿಂಕಿಂಗ್ನಂತಹ 21ನೇ ಶತಮಾನದ ಕೌಶಲ್ಯಗಳನ್ನು ಬೆಳೆಸೋಕ್ ಸಾಧ್ಯ. ಸೊ ಇದು ನಮ್ಮ ದೇಶದ ಶಿಕ್ಷಣದ ಭವಿಷ್ಯದ ದಾರಿ. ಹಾಗಾದ್ರೆ ನಾವು ನಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಳಬೇಕಿದೆ. ಆರಂಭಿಕ ಶಿಕ್ಷಣ ಅಂದ್ರೆ ಅದು ಕಟ್ಟುನಿಟ್ಟಾದ ಔಪಚಾರಿಕ ಶಾಲೆ ಅಲ್ಲ, ಬದಲಿಗೆ ಆಟ ಆಧಾರಿತ ಕಲಿಕೆ. ಅದರ ಗುರಿ ಕೇವಲ ಅಕ್ಷರ ಕಲಿಸುವುದಲ್ಲ, ಬದಲಿಗೆ ಮಗುವಿನ ಸಮಗ್ರ ಬೆಳವಣಿಗೆ. ಅದು ಒತ್ತಡದಿಂದ ಕೂಡಿದ್ದಲ್ಲ, ಬದಲಿಗೆ ಸಂತೋಷ ಮತ್ತು ಹೊಸದನ್ನು ಅನ್ವೇಷಿಸುವ ತಾಣ. ಕೊನೆಯದಾಗಿ ಈ ಮಾತುಗಳನ್ನ ಕೇಳಿ. ಆಟವು ಮಹತ್ವದ ಸಾಮರ್ಥ್ಯವನ್ನ ಹೊಂದಿದೆ ಮತ್ತು ಆಟದ ವಾತಾವರಣವು ಆರಂಭಿಕ ವರ್ಷಗಳಲ್ಲಿ ಗಣನೀಯ ಕಲಿಕೆಗೆ ಅನುಕೂಲ ಮಾಡಿಕೊಡುತ್ತದೆ. ಇದು ನಾವು ಪೋಷಕರಾಗಿ, ಶಿಕ್ಷಕರಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯ. ಆಟದ ಶಕ್ತಿಯನ್ನ ಗುರುತಿಸಿ ಮಕ್ಕಳಿಗೆ ಖುಷಿಯಿಂದ ಕಲಿಯುವಂತಹ ಒಂದು ವಾತಾವರಣವನ್ನ ನಾವೇ ಸೃಷ್ಟಿಸಬೇಕು. ಸರಿ, ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಒಂದು ಕೊನೆಯ ಪ್ರಶ್ನೆ ನಮ್ಮೆಲ್ಲರಿಗೂ: ಮಕ್ಕಳು ಹೇಗೆ ಸಹಜವಾಗಿ ಕಲಿಯುತ್ತಾರೆ ಅಂತ ಈಗ ನಮಗೆ ಅರ್ಥ ಆಗಿದೆ. ಹಾಗಾದ್ರೆ ನಾವು ಕಲಿಸುವ ವಿಧಾನವನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು? ನಮ್ಮ ಮನೆಗಳಲ್ಲಿ, ನಮ್ಮ ಶಾಲೆಗಳಲ್ಲಿ, ನಮ್ಮ ಅಂಗನವಾಡಿಗಳಲ್ಲಿ ನಾವು ಯಾವ ಬದಲಾವಣೆಗಳನ್ನು ತರಬಹುದು? ಖಂಡಿತ ಯೋಚನೆ ಮಾಡಿ.